ಸಚಿವರ ಪಟ್ಟಿಯಲ್ಲಿ ಹಂಪನಗೌಡ ಬಾದಾರ್ಲಿ ಅವರ ಹೆಸರು ಈಗ ಬಂದಿಲ್ಲ. ಇದರಿಂದ ಏನು ಕಾರ್ಯಕರ್ತರು ಹಾಗೂ ಅವರು ಕೂಡ ಅಸಮಾಧಾನ ಇರ್ತಾ ಇದ್ದಾರೆ. ಬನ್ನಿ ಮಾತಾಡಿಸ್ತವನ ಸರ್, ಸಚಿವ ಆಕಾಂಕ್ಷಿ ಆಗಿದ್ರೆ ಹೆಸರು ನಿಮ್ಮ ಪಟ್ಟಿಯಲ್ಲಿಲ್ಲ. ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿ ನಮ್ಮ ಜಿಲ್ಲೆಗೆ ಕಳೆದ 20 ವರ್ಷಗಳಿಂದ ಅನ್ಯಾಯ ಆಗಿದೆ, ಅದು ಸರಿಪಡಿಸಲೇಬೇಕು, ಈ ಸಲ ಕೊಡಿಸಲೇಬೇಕು ಎಂಬ ಒತ್ತಡವನ್ನು ನಾವೆಲ್ಲರೂ ಹಾಕಿದ್ವಿ. ನಾನೊಬ್ಬತ್ತಲ್ಲ, ಒಗ್ಗಟ್ಟಾಗಿ ವಿತ್ ರಿಸರ್ವೇಷನ್ ಪ್ರಪೋಸಲ್ ಮೂವ್ ಮಾಡೀವಿ ನಾವು. ಜನರಲ್ ಬಂದರೆ ನನಗೆ ಕೊಡ್ರಿ, ST ಬಂದರೆ ದದ್ದಲ್ ಬಸನಿಗೆ ಕೊಡ್ರಿ, SC ಮಾದಿಗರ ಬಂದರೆ ವಸಂತ್ ಕುಮಾರಿಗೆ ಕೊಡ್ರಿ ಎಂಬ ವಿಚಾರಗಳನ್ನು ಇಟ್ಕೊಂಡು ಮತ್ತು ಲೋಕಸಭಾ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದರು. ಕೊಪ್ಪಳ ಇವರೆಲ್ಲರೂ ಒಕ್ಕಟ್ಟಿನ ಪ್ರದರ್ಶನ ಮಾಡಿ ಹೇಳಿ ಬಂದಿದ್ವಿ, ಕೊಟ್ಟಿಲ್ಲ. ಮುಂದೆ ಎಲ್ಲರೂ ಕುಂತ್ಕೊಂಡು ತೀರ್ಮಾನ ಮಾಡ್ತಾರೆ. ಏನಾದರೂ ಮುಖ್ಯಮಂತ್ರಿ ಅವ್ರನ್ನ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಕ್ಕೆ ಯಾರನ್ನ ಭೇಟಿ ಆಗಂಗಿಲ್ಲ, ನಾವು ಯಾರನ್ನ ಭೇಟಿ ಆಗಂಗಿಲ್ಲ. ಸತತವಾಗಿ 5 ಬಾರಿ ಆಯ್ಕೆ ಆಗಿದ್ದೀರಾ, ಯಾವ ಕಾರಣದಿಂದ ನಿಮ್ಗೆ ಸಿಕ್ಕಿಲ್ಲ? ಗೊತ್ತಿಲ್ಲ, ಅದು ನಾನೇ ಹೆಂಗೆ ಹೇಳ್ಬೇಕು, ಅವ್ರು ಹೇಳ್ಬೇಕು. ಇದಿಷ್ಟು ಹಂಪನಗೌಡ ಬಾದಾರ್ಲಿ ಅವರ ಮಾತು. ನನಗೆ ಯಾವ ಕಾರಣಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಕಾದು ನೋಡೋ ತಂತ್ರಕ್ಕೂ ಕೂಡ ಮುಂದಾಗ್ತೀನಿ ಅಂತ ಹೇಳ್ತಿರೋದು. ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.